ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತೀನಿ, ಯಾಕೆಂತಂದರೆ ಇವತ್ತು ವಿಡಿಯೋ ಒಂದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ. ಸ್ವಲ್ಪ ಎಡಿಟಿಂಗು ಅವೆಲ್ಲ ಇತ್ತು, ಹಂಗಾಗಿ ಇವತ್ತೊಂದು ಸ್ವಲ್ಪ ವಿಡಿಯೋ ಲೇಟ್ ಆಯಿತು. ಇವತ್ತೇನಪ್ಪ ವಿಚಾರ ಅಂತಂತಂದರೆ, ಈಗ ಹೆಂಗಿದ್ರು ಹ್ಯಾಪಿ ನ್ಯೂ ಇಯರ್ ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಕೂಡ ಇಂಗ್ಲೀಷ್ನ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ಕೊಳ್ತಾ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ಕೊಡೋಣ ಇದರ ರಿಲೇಟೆಡು ಅಂತ ಅನ್ನಿಸ್ತು. ಮೇಜರಾಗಿ ನಮ್ಮಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಹ್ಯಾಪಿ ನ್ಯೂ ಇಯರ್ ಅಥವಾ ಈ ನ್ಯೂ ಇಯರ್ ಅಂತ ಬಂದಾಗ ಬೆಂಗಳೂರಲ್ಲಿ ದ ಮೋಸ್ಟ್ ಹ್ಯಾಪನಿಂಗ್ ಆಗೋಂಥ ಸಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಪ್ರತಿ ವರ್ಷವೂ ಕೂಡ ಬೆಂಗಳೂರಲ್ಲಿ ಈ ಹೊಸ ವರ್ಷ ಅಂತ ಬಂದಾಗ ಏನಾದರೂ ಹೆಚ್ಚು ಕಡಿಮೆ ಅವಘಡಗಳು ನಡೆಯೋಂಥ ಚಾನ್ಸಸ್ ಜಾಸ್ತಿ ಇದೆ. ಪ್ರತಿ ವರ್ಷವೂ ಕೂಡ ಪೊಲೀಸವರು ಹೊಸದಾಗಿ ಸ್ಟ್ರಿಕ್ಟ್ ಕಾನೂನುಗಳನ್ನ ತೊಗೊಂಡು ಬರ್ತಾರೆ. ಕಾರಣ ಏನು ಅಂತಂದರೆ ಅದು ಅವರು ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಅಂತಂದರೆ, ಏನು ಈ ವರ್ಷ ಬಂತು, ಈ ವರ್ಷನಾದರೂ ನಮಗೊಂದೊಳ್ಳೆ ಇದು ಸಿಗುತ್ತೆ, ಮುಂದಿನ ವರ್ಷ ನಾವು ಚೆನ್ನಾಗಿ ಶುರು ಮಾಡೋಣ ಅನ್ನೋ ಒಂದು ಆಸೆ ಎಲ್ಲರಲ್ಲೂ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಅತಿರೇಕಕ್ಕೆ ಹೋಗಿ ಏನಾದರೂ ಸೆಲೆಬ್ರೇಟ್ ಮಾಡ್ಕೋಬೇಕಾದ್ರೆ ಹೆಚ್ಚು ಕಡಿಮೆ ಆಗೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಅವರು ನಮಗೋಸ್ಕರ ಕೆಲಸ ಮಾಡೋಕ್ಕಿದ್ದಾರೆ ಅನ್ನೋದನ್ನು ನಾವಿವಾಗ ತಿಳ್ಕೊಳ್ಳೋಣ. ಕರೆಕ್ಟಾಗಿ ವಿಚಾರಕ್ಕೆ ಬರ್ತೀನಿ. ಬೆಂಗಳೂರಲ್ಲಿ ಈ ವರ್ಷ ಪೊಲೀಸ್ ಕಮಿಷನರ್ ಆದಂಥ ಸೀಮಂತ್ ಕುಮಾರ್ ಸರ್ ಅವರು ಇನ್ನೂ ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ತೊಗೊಬಂದಿದ್ದಾರೆ. ಅಂದರೆ ಒಂದು 30ಕ್ಕೂ ಹೆಚ್ಚು ಕಠಿಣ ನಿಯಮಗಳನ್ನು ತಗೊಂಡ್ಬಂದು ಬೆಂಗಳೂರು ಸಿಟಿನಲ್ಲಿ ಈ ನ್ಯೂ ಇಯರ್ ಏನು ನಡೆಯುತ್ತೋ ಇದಕ್ಕೆ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಅದು ಯಾವ್ಯಾವುದು ಏನು ಎತ್ತ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಈ ವರ್ಷ ಒಂದು ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಹೋಟೆಲ್ಗಳ ಮಾಲೀಕರ ಜೊತೆ ಸಭೆ ಮಾಡಿ ಒಂದಷ್ಟು ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ರಾತ್ರಿ 1 ಗಂಟೆ ಎಲ್ಲ ಪಬ್ಗಳು ಕಡ್ಡಾಯವಾಗಿ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಯಾಕೆ ಅಂತಂದರೆ ಜನ 12 ಗಂಟೆಯಿಂದನೇ ಶುರು ಮಾಡೋದು, ಬಟ್ 1 ಅವರ್ ಒಳಗಡೆ ಅದನ್ನು ಮುಗಿಸ್ತಾರ ಏನು ಅನ್ನೋದು ನೋಡಬೇಕು. ಪ್ರತಿ ವರ್ಷವೂ ಹಿಂಗೆ ಆಗುತ್ತೆ, ಬಟ್ ಅಷ್ಟೇ ಫಜೀತಿಗಳು ಆಗೋಂಥ ಸಾಧ್ಯತೆ ಇರುತ್ತೆ. ಬಟ್ ಆದರೆ ಈ ಸಲ ಏನು ಮಾಡಿದ್ದಾರೆ ಅಂತಂದರೆ, ಇನ್ ಕೇಸ್ ಏನಾದರೂ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಕಠಿಣವಾದಂಥ ಕ್ರಮ ಕೈ ತಗೊಳ್ತೀವಿ ಅಂತಂದ್ಬಿಟ್ಟು ಒಂದು ಎಚ್ಚರಿಕೆ ಥರನೂ ಕೂಡ ನೀಡಿದ್ದಾರೆ, ಆಯಿತಾ. ಅದು ಬಿಟ್ಟರೆ ರೇವ್ ಪಾರ್ಟಿ, ಅಕ್ರಮ ಪಾರ್ಟಿಗಳಿಗೆ ನಿಷೇಧನ ಹೇರಿದ್ದಾರೆ. ಪಟಾಕಿ ಹೊಡೆಯೋದು ಅಥವಾ ಯಾವುದಾದ್ರೂ ಮಾರಕಾಸ್ತ್ರಗಳು ಅಂದರೆ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಏನಾದರೂ ಗಲಾಟೆ ಮಾಡೋದು, ಜೋರು ಕೂಗಾಡೋದು ಇವೆಲ್ಲ ಇದೆಯಲ್ಲ, ಅವುಗಳಿಗೂ ಕೂಡ ಈ ಸಲ ಕಠಿಣವಾದಂಥ ಕ್ರಮನ ತಗೊತಾರೆ. ಜೊತೆಗೆ ಮಹಿಳೆಯರ ಸುರಕ್ಷತೆಗೆ ವಿಶೇಷ ಗಮನನ ಕೊಡ್ತಾ ಇದ್ದಾರೆ. ಇದಕ್ಕೆ ಅಂತ ಏನು ಮಾಡ್ತಾ ಇದ್ದಾರೆ, ಹೆಚ್ಚುವರಿ CCTV ಜೊತೆಗೆ ಅಗ್ನಿ ಸುರಕ್ಷತೆ, ಅದಾದಮೇಲೆ ಕಾಲ್ ಸೆಂಟ್ರ್ಗಳನ್ನ ಅಂತಂದರೆ ಈ ಪೊಲೀಸ್ ಕಾಲ್ ಸೆಂಟ್ರ್ಗಳೇನಿದೆಯೋ ಅದನ್ನು ಜಾಸ್ತಿ ಮಾಡಿದಾರಂತೆ. ಮತ್ತು ಮದ್ಯಪಾನ ಮಾಡಿದ ಸಿಬ್ಬಂದಿಗಳೇನಾದರೂ ಕೆಲಸಕ್ಕೆ ಬಂತು ಅಂತಂದರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂತಾರೆ. ಜೊತೆಗೆ ಇನ್ನೂ ಹೇಳಿದರೆ, ಮದ್ಯಪಾನ ನೀವು ಮಾಡಿತ್ತು ಅಂತಂದರೆ ದಯವಿಟ್ಟು ಡ್ಯೂಟಿಗೆ ಅವತ್ತು ಹಾಜರಾಗಬೇಡಿ ಅಂತ. ಇದನ್ನು 2 ಥರನೂ ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟಿಂದನೂ ಕೂಡ ಯಾವುದೇ ರೀತಿ ತಪ್ಪಾಗಬಾರ್ದು ಈ ಒಂದು ದಿನದಲ್ಲಿ, ಯಾಕೆಂದರೆ ಅವ್ರಿಗೂ ಕೂಡ ನ್ಯೂ ಇಯರ್ ಅಲ್ಲ. ಕೆಲವೊಬ್ಬರು ಆ ಥರ ಚಾನ್ಸಸ್ಸು ಕೂಡ ಇರುತ್ತೆ. ಅದಕ್ಕೆ ಈ ಸಲ ಸ್ಟ್ರಿಕ್ಟಾಗಿ ಅದನ್ನು ಕೂಡ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಯಾವುದಾದ್ರೂ ಅವಘಡ ನಡೆದ್ರೆ ಯಾವುದಾದ್ರೂ ಒಂದು ಹೋಟ್ಲಲ್ಲೋ ಅಥವಾ ಪಬ್ಬಲ್ಲೋ ಅದು ನೇರವಾಗಿ ಮಾಲೀಕರ ಮೇಲೆ ಹೊಣೆ ಆಗುತ್ತೆ. ಅವ್ರ ಮೇಲೆ ಕಠಿಣವಾದಂಥ ಕ್ರಮನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಇದು ವ್ಯಾಲಿಡ್ ಆಗಿದೆ. ಅಂತಂದರೆ ನಿರ್ಲಕ್ಷ್ಯ ಮಾಡಿಕೊಂಡು ಅಥವಾ ಅವ್ರ ಕೆಪಾಸಿಟಿಗಿಂತನೂ ಜಾಸ್ತಿ ಜನನ ಅಲೋ ಮಾಡಿ ಅದರಿಂದನೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು. ಆ ವಿಚಾರನ ಇಲ್ಲಿ ಒಂದು ಕನ್ಸಿಡರ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇಷ್ಟೊಂದು ಕಟ್ಟುನಿಟ್ಟು ನಿಯಮಗಳು ಒಂದೇ ದಿನಕ್ಕೆ ಬಂತ ಅಂತಂದರೆ ಇಲ್ಲ. ಪ್ರತಿ ವರ್ಷವೂ ಕೂಡ ಹೊಸ ವರ್ಷಕ್ಕೆ ಆಗ್ತಿದ್ದಂಥ ಅನಾಹುತಿಗಳೇನೋ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಈ ಸಲನೂ ಕೂಡ ನಾವು ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ತಗೊಂಡಿರತಕ್ಕಂಥ ಕಠಿಣ ಕ್ರಮಗಳಿವು. ಇದರಲ್ಲಿ ನಾವು ಹೇಳೋದಾದರೆ, ಪ್ರತಿ ವರ್ಷ ಏನು ನಡೀತಾ ಇತ್ತು ಆ ಥರದ್ದು ಏನಪ್ಪ ನಡೆದುಬಿಡ್ತಾ ಇತ್ತು ಒಂದು ಹೊಸ ವರ್ಷ ನಡೆದ್ರೆ, ಅದಕ್ಕೆ ಯಾಕೆ ಇಷ್ಟೆಲ್ಲ ರೂಲ್ಸು ಅಂತ ಹೇಳೋದಾದರೆ, ನಿಮಗೆ ಗೊತ್ತಿಲ್ಲ, ಪ್ರತಿ ಹೊಸ ವರ್ಷ ಏನು ಸಂಭವಿಸುತ್ತೋ ಅದು ಒಂದಷ್ಟು ಜನ ಏನು ಅದನ್ನು ಕೊಂಡಾಡ್ತಾರೋ, ಎಂಜಾಯ್ ಮಾಡ್ತಾರೋ ಅಷ್ಟೇ ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದೆ. ನೀವು ನೋಡ್ಬೋದು, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿಕೊಂಡು ಆಕ್ಸಿಡೆಂಟ್ ಮಾಡೋಂಥ ಕೇಸ್ಗಳು ಜಾಸ್ತಿ ಆಗಿದೆ. ಎಸ್ಪೆಷಲಿ ಐಷಾರಾಮಿ ಜೀವನ ನಡೆಸ್ತಕ್ಕಂಥವ್ರು ಯದ್ವಾ ತದ್ವಾ ಓವರ್ ಸ್ಪೀಡಲ್ಲಿ ಬೈಕು, ಕಾರು ಅಪಘಾತನ ಮಾಡೋದು, ಜೊತೆಗೆ ವೀಲಿಗಳನ್ನ ಮಾಡ್ಕೊಂಡು ತಿರುಗಾಡೋಂಥ ಪುಂಡ್ರುಗಳು. ಇವ್ರುಗಳಿಂದ ಎಲ್ಲ ಏನಾಗ್ತಿದೆ ಅಂತಂತಂದರೆ, ಒಂದಷ್ಟು ರೋಡ್ ಆಕ್ಸಿಡೆಂಟ್ಗಳಿಂದ ಪಾಪ ಜನ ಸತ್ತೋಗ್ತಾ ಇರ್ತಕ್ಕಂಥ ಸೀನ್ಗಳು ಕೂಡ ಹಿಂದೆ ನಡೆದಿದೆ. ಇನ್ನು ಜೊತೆಗೆ ಪಬ್ಗಳಲ್ಲಿ ಫೈಟ್ಗಳಾಗಂಥದ್ದು. ಕುಡ್ದಿರ್ತಕ್ಕಂಥ ಮತ್ತಲ್ಲಿ ಒಬ್ರಿಗೊಬ್ರಿಗೆ ಆ್ಯಟಿಟ್ಯೂಡ್ ಆಗಿನೋ ಅಥವಾ ಮಿಸ್ಬಿಹೇವ್ ಮಾಡಿನೋ ಇದೊಂದು ಗ್ರೂಪ್ ಕ್ಲಾಶ್ಗಳು ಕೂಡ ಆಗೋಂಥ ಸಾಧ್ಯತೆಗಳಿದೆ. ಅದನ್ನು ನಾವು ಎಷ್ಟೋ ನೋಡಿದ್ದೀವಿ ಕೂಡ ಪ್ರತಿ ವರ್ಷವೂ ಅಲ್ವಾ. ಅದು ಮತ್ತು ಸ್ಟ್ಯಾಂಪೇಡ್ ಅಂತಂದರೆ ಕಾಲು ತುಳಿತ ಆಗೋಂಥ ಪ್ರಕರಣಗಳು ಕೂಡ ಆಗಿದೆ. ಇದಾಗುತ್ತೆ. ಮತ್ತು ಓವರ್ ಡೋಸ್ ಮಾಡ್ಕೊಳ್ಳೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋರಂಥ ಸಂಖ್ಯೆಗಳು ಕೂಡ ಇದೆ ಹೊಸ ವರ್ಷದ ದಿನ. ಮತ್ತು ಫೈರ್ ಆಕ್ಸಿಡೆಂಟ್ಗಳಾಗಿರ್ತಕ್ಕಂಥ ಎಷ್ಟೋ ನಿದರ್ಶನಗಳಿದೆ. ಸಂಭ್ರಮ ಅನ್ನೋದು ಒಂದೇ ಒಂದು ರಾತ್ರಿ ನಡೆಯುತ್ತೆ, ಆದರೆ ಅದರ ಪರಿಣಾಮ ಅನ್ನೋದು
ಕಳ್ಕೊಂಡವ್ರಂಥ ಕುಟುಂಬಕ್ಕೆ ಅಥವಾ ಜೀವನನೇ ಕಳ್ಕೊಳ್ಳೋರಿಗೆ ಆ ಜೀವಮಾನ ಪೂರ್ತಿ ನೋವಿರುತ್ತೆ. ಸೊ ಆ ನೋವು ಆಗಬಾರ್ದು, ಎಲ್ಲವೂ ಕೂಡ ಸುಗಮವಾಗಿ ಹೋಗಲಿ ಅಂತಲೇ ಇಷ್ಟೊಂದು ಕಠಿಣವಾದಂಥ ಕ್ರಮಗಳನ್ನು ತಗೋತಾ ಇದ್ದಾರೆ. ಸೊ ಪೊಲೀಸರು ಯಾಕೆ ಇಷ್ಟೆಲ್ಲ ಅಲರ್ಟ್ ಆಗಿರಬೇಕು ಅಂತ ಹೇಳೋದಾದರೆ, ಒಂದೇ ಟೈಮಿಗೆ ಲಕ್ಷಾಂತರ ಜನ ರಸ್ತೆ ಮೇಲೆ ಓಡಾಡ್ತಾರೆ. ಆಮೇಲೆ ಪಬ್ ಟು ಪಬ್ ಏನಾಗುತ್ತೆ, ಹೋಪಿಂಗ್ ನಡೆಯೋಕ್ಕೆ ಶುರು ಆಗುತ್ತೆ. ಆಲ್ಕೋಹಾಲು ಮತ್ತು ಈಗೋ, ಕ್ರೌಡು ಇವೆಲ್ಲವೂ ಕೂಡ ಒಂದು ಡೇಂಜರ್ನ ತಂದುಕೊಡುತ್ತೆ. ಎಮರ್ಜೆನ್ಸಿ ರೆಸ್ಪಾನ್ಸ್ ಏನಾದರೂ ತಡ ಆದರೆ ಯಾರಿಂದನಾದರೂ ಆಗಿರ್ಬೋದು, ಅದು ಪೊಲೀಸಿಂದನಾದರೂ ಆಗಿರ್ಬೋದು, ಜನಗಳಿಂದನಾದರೂ ಆಗಿರ್ಬೋದು, ಆ ಎಮರ್ಜೆನ್ಸಿ ರೆಸ್ಪಾನ್ಸ್ ಆಗಲಿಲ್ಲ ಅಂತಂದರೆ ಮೇ ಬಿ ಪ್ರಾಣ ಹೋಗೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಪೊಲೀಸವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಕಡೆ ಬ್ಯಾರಿಗೇಟಿಂಗು, ನೈಟ್ ಪೆಟ್ರೋಲಿಂಗು, ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ಕು ಇದಂತೂ ಮ್ಯಾಂಡೇಟ್ರಿಯಾಗಿ ಮಾಡಲೇಬೇಕು. ಇದನ್ನು ಮಾಡಲಿಲ್ಲ ಅಂತಂದರೆ ಹೆವಿ ಕಷ್ಟ. ಇನ್ನು ಹ್ಯೂಮನ್ ಹೆಲ್ಪ್ ಲೈನ್ ಟೀಮ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಫ್ಲೈಯಿಂಗ್ ಸ್ಕ್ವಾಡ್ಸ್ ಅಂತ ಒಂದು ಮಾಡ್ತಾ ಇದ್ದಾರೆ. ಸೊ ಅದು ಆವಾಗ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಅವರು ಕೂಡ ಎಲ್ಲರ ಮೇಲೂ ಒಂದು ನಿಗಾನ ಇಟ್ಟಿರ್ತಾರೆ. ಸೊ ಈಗಾಗಲೇ ಸಂಭವಿಸಿರ್ತಕ್ಕಂಥ ಒಂದಷ್ಟು ಅವಘಡಗಳನ್ನ ನೀವು ನೋಡೋದಾದರೆ, MG ರೋಡು, ಬ್ರಿಗೇಡ್ ರೋಡ್ಗಳಲ್ಲಿ ಎಷ್ಟು ಗಲಾಟೆಗಳಾಗ್ತಾ ಇದೆ. ಸೊ ಅಲ್ಲಿ ಎಲ್ಲರೂ ಕೂಡ ಕುಡಿದ್ಬಿಟ್ಟು ತೇಲಾಡ್ತಾ ಇರ್ತಾರೆ. ನನ್ನ ಪ್ರಕಾರ ಏನು ಗೊತ್ತಾ, ಪಾರ್ಟಿ ಮಾಡೋದು, ಎಣ್ಣೆ ಹೊಡೆಯೋದು, ಸೊ ಇವೆಲ್ಲ ಒಂದು ಸ್ಟೇಜಲ್ಲಿ ಇರುತ್ತೆ, ಇಲ್ಲ ಅಂತಲ್ಲ, ಎಲ್ಲರ ಲೈಫಲ್ಲೂ ಅವೆಲ್ಲ ಇರುತ್ತೆ. ಸೊ ಈವನ್ ನಾವುಗಳು ಕೂಡ ಪಾರ್ಟಿ ಇವೆಲ್ಲ ಮಾಡಿರೋರೇನೆ. ಬಟ್ ಆದರೆ ಒಂದು ಅಳತೆಗಿರಬೇಕು ಅದು. ಸೊ ಅದು ಅತಿಯಾದರೆ ಅಮೃತವು ವಿಷ ಅಂತಾರಲ್ಲ, ಹಂಗೆ ಅದನ್ನು ದಾಟು ಹೋಯಿತು ಅಂತಂದರೆ ಅದು ನಮ್ಮ ಪ್ರಾಣಕ್ಕೆ ಕುತ್ತು ತರೋಂಥ ಸಾಧ್ಯತೆ ಇರುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಕೇಸ್ ಆಗಿರುತ್ತೆ. ಎಲ್ಲಿ ಗೊತ್ತಾ, ಇಲ್ಲೇ ಬೆಂಗಳೂರು ಯಾವ ರೋಡ್ ಅನ್ನೋದು ಮರ್ತುಬಿಟ್ಟಿದ್ದೀನಿ. 2017ರಲ್ಲಿ ಪಾಪ ಯಾರೋ ನಡ್ಕೊಂಡು ಹೋಗ್ತಾ ಇರೋ ವ್ಯಕ್ತಿಗೆ ಸ್ಪೀಡಾಗಿ ಕಾರ್ ಓಡಿಸ್ಕೊಂಡು ಹೋಗಿ ಹಿಟ್ ಆ್ಯಂಡ್ ರನ್ ಮಾಡಿಕೊಂಡು ಆ ಯಪ್ಪ ಸತ್ತೇ ಹೋಗ್ಬಿಡುತ್ತೆ. ಸೊ ಅದು ಯಾರಿಗಾರು ಗೊತ್ತಿತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಫೈನಲಿ ಏನಾಗುತ್ತೆ, ಜಸ್ಟ್ ಫಾರ್ ಫನ್ ಅಥವಾ ಹೊಸ ವರ್ಷನ ಒಂದು ನಾವು ಒಳ್ಳೆ ದೊಡ್ಡ ಇದರಲ್ಲಿ ರೇಂಜಲ್ಲಿ ಶುರು ಮಾಡ್ತೀವಿ ಅಂತ ಅಂದ್ಕೊಂಡೋಗಿ ಅದು ಇನ್ನೊಬ್ರಿಗೆ ಯಾರಿಗೋ ಒಂದು ದೊಡ್ಡ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ಈ ನಿರ್ಧಾರ ಸರಿನಾ ತಪ್ಪಾ ಅಂತ ಹೇಳೋದಾದರೆ, ಕೆಲವ್ರು ಏನು ಹೇಳ್ತಾರೆ, ಫ್ರೀಡಮ್ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಪಾರ್ಟಿ ಟೈಮ್ನ ಕಡಿಮೆ ಮಾಡ್ತಾ ಇದ್ದಾರೆ. ಯಾಕಂದರೆ 1 ಗಂಟೆಗೆ ಪಬ್ ಕ್ಲೋಸ್ ಆಗಬೇಕು ಅಂತ ಹೇಳೋದಾದರೆ 1 ಅವರಲ್ಲಿ ನಾವು ಏನು ಪಾರ್ಟಿ ಮಾಡೋಣ ಅಂತ ಹೇಳೋರು ಕೂಡ ಇದ್ದಾರೆ. ಆದರೆ ಒಂದೇ ಒಂದು ಪ್ರಶ್ನೆ ಏನು ಅಂತಂದರೆ, ಫ್ರೀಡಮ್ಮು ದೊಡ್ಡದಾ ಅಥವಾ ನಮ್ಮ ಲೈಫ್ ದೊಡ್ಡದಾ ಅನ್ನೋ ಪ್ರಶ್ನೆ ಬಂದಾಗ ಆಬ್ವಿಯಸ್ಲಿ ನಾವು ಲೈಫ್ನೇ ಚಾಯ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಬಿಸಿ ರಕ್ತ ಅಥವಾ ಆ ಹುಮ್ಮಸ್ಸು ಅನ್ನೋದೇನಿರುತ್ತೋ ಅದು ಹೌದು, ಆಬ್ವಿಯಸ್ಲಿ ಎಲ್ಲರಿಗೂ ಒಂದೊಂದು ಏಜಲ್ಲಿ ಇರುತ್ತೆ. ನಾವು ಮಾಡಿದ ಪಾರ್ಟಿಗಳು, ನಾವು ಮಾಡಿದಂಥ ಹೊಸ ವರ್ಷಗಳು ಅದನ್ನೆಲ್ಲ ನೆನೆಸ್ಕೊಂತು ಅಂತಂದರೆ, ಇವತ್ತು ನಾನು ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಾನು ಎಷ್ಟು ಚೈಲ್ಡಿಶಾಗಿ ಆಡಿದ್ದಾನಲ್ಲ ಅಂತ ನನ್ನ ಬಗ್ಗೆ ನನಗೇ ಅನಿಸುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಇನ್ನೊಂದೇನು ಗೊತ್ತಾ, ಆ ಟೈಮ್ ಇರುತ್ತೆ ಗೊತ್ತಾ ಅಂತಂದರೆ, ಒಂದು 21, 22, 23 ಏಜ್ ಇರುತ್ತಲ್ಲ, ಅಲ್ಲಿ ಯಾರು ಏನೇ ಮಾಡಿದ್ರು ಅಥವಾ ಏನೇ ಬುದ್ಧಿವಾದ ಹೇಳಿದ್ರು ಆ ಏಜ್ ಕೇಳೋಕ್ಕೆ ರೆಡಿ ಇರಲ್ಲ. ಏನಾಗ್ಬಿಡುತ್ತೆ ಏನಾರು ಆಗಲಿ ಬಿಡುಗರು, ಒಳ್ಳೆ ಎಂಜಾಯ್ ಮಾಡಬೇಕು, ಎಲ್ಲ ಒಂದಲ್ಲ ಒಂದಿನ ಸತ್ತೋಗ್ತೀವಲ್ಲ, ಈಗಲೇ ಎಂಜಾಯ್ ಮಾಡೋಣ, ಈ ಥರದ ಮೆಂಟಾಲಿಟಿ ಸಿಕ್ಕಾಬಟ್ಟೆ ಇರುತ್ತೆ. ಇವನ್ ನನಗೂ ಕೂಡ ಇತ್ತು. ಬಟ್ ಆದರೆ ಅದನ್ನೆಲ್ಲನೂ ಕೂಡ ಒಂದು ಸ್ವಲ್ಪ ಹೊರಗಡೆಗೆ ಬಂದು ಯೋಚನೆ ಮಾಡ್ತು ಅಂತಂದರೆ, ಸ್ನೇಹಿತರ ಜೊತೆ ಸೇರಿಕೊಂಡು ಹೊಸ ವರ್ಷಕ್ಕೆ ಆಲ್ಕೋಹಾಲ್ ಲೆವೆಲ್ನ ಹೆಚ್ಚಿಸೋದ್ರಿಂದ ನಮ್ಮ ದಿನ ಒಳ್ಳೆಯದಾಗಲ್ಲ. ಅದ್ರ ಬದಲಾಗಿ ಲೈಫು ವ್ಯಾಲ್ಯೂಯಬಲ್ ಪಾಯಿಂಟ್ಸ್ಗಳನ್ನು ಹೆಚ್ಚಿಸ್ಕೊಂಡು ಹೋಯ್ತು ಅಂತಂದರೆ ಚೆನ್ನಾಗಿರುತ್ತೆ ಅನ್ನೋದು ಇತ್ತೀಚೆಗೆ ನಮ್ಗೆ ಅದು ಅರಿವಾಗಿದೆ. ಸೊ ನಾನೇನು ಜಾಸ್ತಿ ಸಜೆಷನ್ನು ಅಥವಾ ಉಪದೇಶ ಮಾಡೋಷ್ಟು ದೊಡ್ಡವನಲ್ಲ. ಪಾರ್ಟಿ ಮಾಡಿ, ಆದರೆ ಲಿಮಿಟಲ್ಲಿರಿ, ಫ್ರೆಂಡ್ಸ್ಗಳ ಜೊತೆನೇ ಇರಿ, ನಿಮಗೆ ಗೊತ್ತಿರೋರ ಜೊತೆನೇ ಇರಲಿ. ಆಮೇಲೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಪ್ರಾಬ್ಲಮ್ಗಳಾಗುತ್ತೆ. ಸೊ ಆ ಟೈಮಲ್ಲಿ ದಯವಿಟ್ಟು ಎಲ್ಲೇ ಹೋದ್ರೂ ಯಾರನ್ನೂ ನಂಬಿಕೊಂಡು ಹತ್ಕೊಳ್ಳೋಕೆ ಹೋಗ್ಬೇಡಿ. ದಯವಿಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿ. ಎಲ್ಲೇ ಹೋಗಬೇಕು ಅಂತಂದ್ರೂ ಸರ್ಟಿಫೈಡ್ ಆ್ಯಪ್ಗಳ ಮುಖಾಂತರ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿ. ಮನೆಯವ್ರಿಗೊಂದು ಟ್ರ್ಯಾಕ್ ಕೊಡಿ, ನೀವು ಎಲ್ಲಿರ್ತೀರ, ಏನು ಎತ್ತ ಅನ್ನೋದನ್ನು. ಸೊ ಅದನ್ನೆಲ್ಲ ಮಾಡಿ. ಜೊತೆಗೆ ಬೈಕ್ ಓಡಿಸೋವಂಥವ್ರು ದಯವಿಟ್ಟು ಹೆಲ್ಮೆಟ್ನ ಹಾಕ್ಕೊಳ್ಳಿ. ಕಾರ್ ಓಡಿಸೋವಂಥವ್ರು ಕಂಪಲ್ಸರಿ ಸೀಟ್ ಬೆಲ್ಟ್ನ ವೇರ್ ಮಾಡಿ. ಇನ್ನು ವುಮೆನ್ ಸೇಫ್ಟಿ ಜೊತೆಗೆ ಬಂತು ಅಂತಂದರೆ, ವುಮೆನ್ ಸೇಫ್ಟಿಯಾಗಿರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ವುಮೆನ್ನ ರೆಸ್ಪೆಕ್ಟ್ ಮಾಡೋದನ್ನು ನಾವುಗಳು ಕೂಡ ಕಲಿಯೋಣ. ಜೊತೆಗೆ ಈ ಒಂದು ದಿನದ ಹೋರಾಟ ಅಂತಲೇ ನಾನು ಕರಿತೀನಿ ಈ ಹೊಸ ವರ್ಷ ಅನ್ನೋದನ್ನು. ಇದರಲ್ಲಿ ಫೀಲ್ಡಲ್ಲಿ ನಿಂತು ಹೋರಾಡ್ತಾ ಇರೋರು ಯಾರು ಅಂತಂದರೆ ಪಾಪ ನಮ್ಮ ಪೊಲೀಸವರು. ಆವತ್ತಿನ ದಿನ ಮಾತ್ರ ಅವ್ರ ಕಷ್ಟ ಗೋಳಾಟ ನಿಜ ನೋಡೋಕ್ಕಾಗಲ್ಲ. ನಾವು ಸಿಸ್ಟಮ್ ಬಗ್ಗೆ ಮಾತಾಡಿದಾಗ ಅಥವಾ ಕೆಲವು ಪೊಲೀಸ್ಗಳು ಮಾಡ್ತಕ್ಕಂಥ ಅವ್ಯವಹಾರಗಳಿಂದ ನಾವು ಓಲ್ ಪೊಲೀಸ್ ಸಿಸ್ಟಮನ್ನು ಒಂದು ಸಲ ಸುಮ್ಮನೆ ಬೈದ್ಬಿಡ್ತೀವಿ. ಆದರೆ ಹೊಸ ವರ್ಷದ ಡ್ಯೂಟಿ ಹಾಕಿರ್ತಾರಲ್ಲ ಅವ್ರಿಗೆ, ಆವತ್ತಿನ ದಿನ ನೋಡಿ ಕುಡಿದು ಬಂದಿರೋರನ್ನೂ ಕೂಡ ಮಕ್ಕಳ ಥರ ಟ್ರೀಟ್ ಮಾಡಿ ಅವರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರನ್ನ ಸೇಫ್ ಮಾಡೋಂಥ ಪ್ರಯತ್ನ ಮಾಡ್ತಿರ್ತಾರೆ. ಯಾಕೆಂತಂದರೆ ಎಷ್ಟೋ ಚಿಕ್ಕ ಹೆಣ್ಣು ಮಕ್ಕಳು ಕುಡಿದ್ಬಿಟ್ಟು ತೇಲಾಡ್ತಾ ಇರ್ತಾರೆ. ಅವ್ರ ಸೇಫ್ಟಿನೂ ಕೂಡ ನೋಡಬೇಕಿರುತ್ತೆ. ಅವ್ರ ಬಟ್ಟೆ ಮೇಲೆ ಪ್ರಜ್ಞೆ ಇರಲ್ಲ, ಅವ್ರಿಗೆ ಏನು ಆಗ್ತಾಯಿದೆ, ಏನು ಸಿಕ್ಕಾಬಟ್ಟೆ ಕುಡಿದ್ಬಿಟ್ಟಿರ್ತಾರೆ. ಅಂಥವ್ರನ್ನೆಲ್ಲ ಸೇಫ್ ಮಾಡೋಂಥ ಒಂದು ಕಾರ್ಯಕ್ರಮ ನಮ್ಮ
ಮಹಿಳಾ ಪೊಲೀಸವ್ರ ಕಡೆಯಿಂದ ನಡೀತಾ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಕೂಡ ಬಿಗ್ ಸಲ್ಯೂಟ್. ಮೇ ಬಿ ನನ್ನ ವೀಡಿಯೋನು ಕೂಡ ಎಷ್ಟೋ ಜನ ಪೊಲೀಸವರು ನೋಡ್ತಾ ಇರ್ತೀರ. ನೀವು ಏನು ಕೆಲಸ ಮಾಡ್ತಾಯಿದ್ದೀರೋ ಅದಕ್ಕಿಂತ ಒಂದು ತೂಕ ಜಾಸ್ತಿನೇ ಮಾಡಿ. ಅವತ್ತೊಂದು ದಿನ ಮೇ ಬಿ ನಮಗೆ ಗೊತ್ತಿಲ್ಲ ಈ ಹೊಸ ವರ್ಷ ಅನ್ನೋ ಕಾನ್ಸೆಪ್ಟ್ ನಮ್ಮ ಭಾರತದಲ್ಲಿ ಮೊದಲು ಇತ್ತಾ ಇಲ್ವಾ ಅಂತ. ಹೆಂಗೋ ನಮಗೆ ಗೊತ್ತಿಲ್ಲದೇನೋ ಅಥವಾ ಗೊತ್ತೋ ಅದೊಂದು ಸಂಪ್ರದಾಯ ನಮ್ಮಲ್ಲಿ ಇವಾಗ ಬೆರ್ತು ಹೋಗಿದೆ. ಇನ್ನು ಇಡೀ ನಾವಲ್ಲ, ಇಡೀ ಪ್ರಪಂಚನೇ ಮಾಡ್ತಾ ಇದೆ ಅದನ್ನು. ಸೊ ಹಾಗಾಗಿ ಅದನ್ನು ಕೂಡ ಮಾಡೋಣ, ತಪ್ಪೇನಿಲ್ಲ. ಆದರೆ ಅದನ್ನು ಒಳ್ಳೆ ರೀತಿಲಿ ಎಂಡ್ ಮಾಡೋಣ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಜೊತೆಗೆ ಈ ವರ್ಷದಲ್ಲಿ ಏನೇನು ಕಷ್ಟಗಳಿತ್ತು ಅವೆಲ್ಲವೂ ಕೂಡ ಹೋಗಿ ಹೊಸ ವರ್ಷ ನಿಮಗೆ ಒಳ್ಳೆ ರೀತಿ ತಗೊಂಬರಲಿ. ಜೊತೆಗೆ ನೀವು ನಿಮ್ಮ ಲೈಫಲ್ಲಿ ಏನನ್ನು ಹೊಸದಾಗಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿರ. ಸೊ ನಾನು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ ಈ ವರ್ಷದಿಂದ 2026ರಿಂದ ಕೆಲವೊಂದಷ್ಟು ಗೋಲ್ಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಕೆಲಸಗಳನ್ನ ನಾನು ಏನು ಮಾಡ್ತಾ ಇದ್ದೀನೋ ಅದನ್ನು ಆ್ಯಕ್ಟಿವ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಫುಡ್ ತಿನ್ನಬೇಕು. ಜೊತೆಗೆ ಕೆಲವೊಂದು ಕೆಟ್ಟ ಅಭ್ಯಾಸಗಳಿದೆ, ಅದನ್ನೆಲ್ಲ ಬಿಟ್ಟು ಅದರಿಂದ ದೂರ ಉಳಿದು ನಾನು ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋಷ್ಟು ಒಂದು ಗೋಲನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೀವು ಕೂಡ ನಿಮ್ಮ ಲೈಫಲ್ಲಿ 2025ರಲ್ಲಿ ಅಂತಂದರೆ ಇಲ್ಲಿವರೆಗೂ ಏನು ಸಾಧನೆ ಮಾಡಿದ್ದೀವೋ ದಬಾಕಿದ್ದೀವೋ ಬಿಟ್ಟಾಕಿ ಅಟ್ಲೀಸ್ಟ್ ಮುಂದಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನೊಂದು ಕಮೆಂಟ್ ಮಾಡಿ ತಿಳಿಸಿ. ನನಗೂ ತಿಳ್ಕೊಳ್ಳೋಂಥ ಆಸಕ್ತಿ ಇದೆ. ಸೊ ಈ ವಿಡಿಯೋ ಏನು ಲೀಗಲ್ ಅವೇರ್ನೆಸ್ ಅಲ್ಲ ಅಥವಾ ಯಾವುದೋ ಒಂದು ದೊಡ್ಡ ಇನ್ಫಾರ್ಮೇಷನ್ ವಿಡಿಯೋ ಅಲ್ಲ. ಈ ವರ್ಷ ಎಂಡಿಂಗಲ್ಲಿ ಏನೋ ನಡೀತಾ ಇದೆ, ಅದಕ್ಕೆ ಒಂದು ಶುಭ ಹಾರೈಸೋಣ. ಇನ್ನು ನಾಳೆ ನಾಳಿದ್ದು ಬಂತು ಅಂತಂದರೆ ಶುರು ಆಗುತ್ತೆ ಹಬ್ಬ, ಹೊಸ ವರ್ಷದ ಹಬ್ಬ, ಇಂಗ್ಲೀಷ್ ಹೊಸ ವರ್ಷದ ಹಬ್ಬ. ಸೊ ಈ ಒಂದು ಇಂಗ್ಲೀಷ್ನ ಹೊಸ ವರ್ಷ ನನಗೆ, ನಿಮಗೆ, ನಮ್ಮ ಕರ್ನಾಟಕದ ಜನತೆಗೆ, ಇಡೀ ನಮ್ಮ ಭಾರತಕ್ಕೆ, ವಿಶ್ವಕ್ಕೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಶುಭರಾತ್ರಿ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ